ಅದು ನಿಮ್ಮ ಗಮನಕ್ಕೆ ಬಂದಿಲ್ಲ ಅಂತ ಗೊತ್ತಾಯ್ತಲ್ಲ, ಅದಕ್ಕೆ ದೊಡ್ಡ ಅಮೌಂಟ್ಗೆ ಕನ್ನ ಹಾಕ್ದ. ಅದು ಪ್ರಕೃತಿ ಅನ್ನೋ ಅಕೌಂಟಿನ ಹೆಸರಿಗೆ. ಸಿಕ್ಕಾಕೊಂಡ್ರೆ ಪ್ರಕೃತಿ ಮೇಲೆ ಅನುಮಾನ ಬರಲಿ ಅಂತ. ತುಂಬ ಬುದ್ಧಿವಂತ ಅವನು. ಅಪ್ಪ, ಏನು ಇಷ್ಟೊಂದು ಭಾರ ಇದೆ, ಅವನಿಗೆ ತರಕ್ಕೆ ಹೇಳ್ತೀನಿ. ಕಳ್ಳ ಅಕೌಂಟ್ ಮಾಡಿಕೊಂಡು ಅಲ್ಲಿಂದ ಶ್ರೀಧರ್ ಅನ್ನೋ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ದ. ಆಮೇಲೆ ಆ ಅಕೌಂಟಿಂದ ಅಕ್ಷಯ್ ಅನ್ನೋ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಮೊದಲಿನ ಕಳ್ಳ ಅಕೌಂಟ್ಗಳನ್ನು ಕ್ಲೋಸ್ ಮಾಡಿ ಕಣ್ಮರೆಯಾಗೋದು. ಇದು ಇವರ ಮೋಡಸ್ ಆಪರೆಂಡಿ. ನಿಮ್ಮ ಮಗಳನ್ನ ಕಿಡ್ನಾಪ್ ಮಾಡಿದವನು ಸಿಕ್ಕಾಕೊಂಡಿದ್ದಾನೆ. ನನ್ನ ಮಗಳು ಕಿಡ್ನಾಪ್ ಆಗಿಲ್ಲ? ಹೌದು ಸರ್, ಆದರೆ ನಿಮ್ಮ ಮನೆಯವ್ರು ಯಾರು ಅದಕ್ಕೆ ಕಂಪ್ಲೇಂಟ್ ಕೊಡಲಿಲ್ಲ. ಬಟ್ ರೆಡ್ ಹ್ಯಾಂಡ್ ಆಗಿ ಹಿಡಿದು ಕೊಟ್ಟಿದ್ರು. ಅವನು ಬಾಯಿ ಬಿಡಿಸಿದ್ವಿ. ಆಗ ಕಿಂಗ್ ಪಿನ್ ಬಗ್ಗೆ ಹೇಳ್ದ. ಅವನ್ನ ನ್ಯಾಪ್ ಮಾಡೋಣ ಅಂತ ಇಲ್ಲಿವರೆಗೂ ಬಂದ್ವಿ. ಇಲ್ಲ, ಈ 2 ಕ್ರೈಮ್ ಮಾಸ್ಟರ್ ಮೈಂಡ್ ಇರೋ ಮೊಬೈಲ್ ಫೋನ್ನ ಟ್ರ್ಯಾಕ್ ಮಾಡ್ಕೊಂಡು ಬಂದ್ವಿ. ಅದಿಲ್ಲಿಗೆ ಬಂತು. ಅವನ ಹೆಸರು ಅಕ್ಷಯ್ ಅಂತ. Oh my God. ಅಂದ್ರೆ ಖುಷಿ ಕಿಡ್ನಾಪ್ ಆಗಿದ್ದು ನಿಜ? ನಿಮಗೆಲ್ಲ ಗೊತ್ತಿತ್ತ? ನನ್ಗ್ಯಾಕೆ ಹೇಳಿಲ್ಲ ರಘು ನೀವು? ಪ್ರಕೃತಿ ಅವರೇ, ನೀವು ಮುಚ್ಚಿಟ್ರ? ಖುಷಿ, ಅಪ್ಪ ಒಂದು ಮಾತು ಹೇಳಬೇಕು ಅಂತ ಅನಿಸ್ಲಿಲ್ವೇನಮ್ಮ ನನಗೆ? ಎಲ್ರಿಗೂ ಸುಮ್ಮನೆ ಟೆನ್ಷನ್ ಆಗತ್ತೆ ಅಂತ ಏನೂ ಹೇಳಿಲ್ಲಪ್ಪ. ಅಕ್ಷಯೇ ಮಾಡಿಸಿದ್ದು ಅಂತ ಗೊತ್ತಾದರೆ ಅವನಿನ್ನ ಬೇರೆ ಏನಾದರೂ ತಪ್ಪು ಮಾಡ್ತಾನೆ ಅಂತ ಈ ವಿಷಯನ ಮುಚ್ಚಿಟ್ವಿ. ನನಗೆ, ರಾಘು ಮಾವಂಗೆ, ಪ್ರಕೃತಿಗೆ ಮಾತ್ರ ಈ ವಿಷಯ ಗೊತ್ತಿದೆ. ಈಗ ಇನ್ನೊಂದು ಅಪರಾಧ ಮಾಡಿದ್ದಾನಲ್ಲ, ಅದಕ್ಕೇನಂತೀಯಮ್ಮ ಖುಷಿ? ಸರ್, ಸೈಬರ್ ಕ್ರೈಮ್ ಕೇಸ್ನಲ್ಲಿ ಆಲ್ರೆಡಿ ಇವನ್ನ ಅರೆಸ್ಟ್ ಮಾಡ್ತಾ ಇದ್ದೀವಿ. ಈ ಕಿಡ್ನ್ಯಾಪಿಂಗ್ ಕೇಸ್ನಲ್ಲಿ ಆಲ್ರೆಡಿ ಅಪರಾಧಿ ಹೇಳಿಕೆ ಕೊಟ್ಟಿದ್ದಾನೆ. ನೀವೇನಾದರೂ ಒಂದು ಫಾರ್ಮಲ್ ಕಂಪ್ಲೇಂಟ್ ಕೊಟ್ಟರೆ ನಾವು ಈ ಕೇಸ್ನ ಮುಂದುವರಿಸ್ತೀವಿ.
ಮಿಸ್ಟರ್ ಮುರಳಿ, ನಾವು ಕಂಪ್ಲೇಂಟ್ ಕೊಡದೇ ಇದ್ರೆ ಏನು ಮಾಡ್ತೀರಾ? ನೋಡಿ ಮೇಡಮ್, ಕ್ರೈಮ್ ರಿಪೋರ್ಟ್ ಆಗಿರೋದ್ರಿಂದ ನಾವು ಇವನ್ನ ಕಸ್ಟಡಿಗೆ ತಗೊಳ್ಳೇಬೇಕಾಗುತ್ತೆ. ಹ್ಯಾಕಿಂಗ್ಗೆ ಅರವಿಂದ್ ಸರ್ ಫೋನ್ ಕಾಲ್ ರಿಪೋರ್ಟ್ ಸಾಕು. ಈ ಕಿಡ್ನಾಪಿಂಗ್ ಕೇಸ್ನಲ್ಲಿ ನಾವು 2ನೇ ಆರೋಪಿ ಹೇಳಿಕೆ ಇಟ್ಕೊಂಡು ಮುಂದುವರಿಬೋದು. ನೀವು ಮುಂದುವರ್ಸೋದು ಬೇಡ ಅಂದರೆ ನಾವೇನೂ ಮಾಡೋಕ್ಕಾಗೋದಿಲ್ಲ. ಸ್ಟೇಷನ್ನಲ್ಲಿ ಮುಚ್ಚಳಿಕೆ ಬರೆಸಿ ಬಿಡಬೇಕಾಗತ್ತಷ್ಟೇ. ನಮಗೂ ತುಂಬ ಶಾಕ್ ಆಗಿದೆ. ಅಕ್ಷಯ್ ಈ ರೀತಿ ಕೆಲಸ ಮಾಡಿದಾನಂದ್ರೆ ಅದ್ರ ಹಿಂದೆ ಏನೋ ಬಲವಾದ ಕಾರಣ ಇರಬೇಕು. ಸರ್, ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ನಾವು ಮನೆಯವರು ಈ ವಿಚಾರದಲ್ಲಿ ಸ್ವಲ್ಪ ಮಾತಾಡಬೇಕು. ಅವಕಾಶ ಕೊಡ್ತೀರಾ? ಮಾತಾಡ್ಕೊಳ್ಳಿ, ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ಇವನು ನಮ್ಮ ಜೊತೆಗಿರಬೇಕು. ಹಾಗಲ್ಲ, ಇವನ್ನ ಬಿಟ್ಟು ನೀವು ಹೋದರೆ ನಾವು ಮಾತಾಡೋಕ್ಕೆ ಸುಲಭ ಆಗುತ್ತೆ. ಅವನ ತಂಗಿ ಅಂತಾನು ನೋಡಿದೆ, ಪ್ರಾಪರ್ಟಿಗೋಸ್ಕರ ನನ್ನನ್ನೇ ಕಿಡ್ನಾಪ್ ಮಾಡಿಸಿದಾನಲ್ಲ, ಅಂಥವನ್ನ ನೀವು ಯಾಕೆ ಸುಮ್ಮನೆ ಬಿಡಿಸ್ಬೇಕು? ನಿಮ್ಮ ಕೋಪ ನಂಗೆ ಅರ್ಥ ಆಗತ್ತೆ, ಆದರೆ ಇದು ಅಷ್ಟು ಸರಳವಾದ ಪ್ರಶ್ನೆ ಅಲ್ಲ. ಎಲ್ಲಿ ತಪ್ಪಾಗಿದೆ ಅನ್ನೋದನ್ನು ನಾವು ವಿಚಾರ ಮಾಡಬೇಕು. ಸಗಣಿ ತುಳಿದ ಕಾಲು ಅಂತ ಕಾಲನ್ನೇ ಕತ್ತರಿಸೋಕ್ಕಾಗತ್ತಾ? ಯೋಚನೆ ಮಾಡಿ. ನೀನು ಹುಟ್ಟಿದಾಗಿಂದ ಇವತ್ತಿನ ತನಕ ನೀನು ಬಯಸಿದ ಯಾವುದನ್ನಾದರೂ ನಾನು ಕೊಡ್ಸಲ್ಲ ಅಂತ ಹೇಳ್ತೀನಪ್ಪ. ಇಲ್ಲ ಅಲ್ಲ, ಇಷ್ಟು ವರ್ಷದಲ್ಲಿ ಯಾವತ್ತಾದರೂ ಒಂದಿನ ನಿನ್ನ ಮೇಲಾಗಲಿ ನಿನ್ನ ತಂಗಿ ಮೇಲಾಗಲಿ ನಾನು ಕೈ ಮಾಡಿದ್ದೇನ? ಇಲ್ಲ ಅಲ್ಲ. ಹಾಗಾದ್ರೆ ನಾನು ಮಾಡೋದು ತಪ್ಪೇನು? ನನ್ನ ಮಕ್ಕಳು ಯಾವತ್ತೂ ಕಷ್ಟಪಡಬಾರ್ದು, ಸುಖವಾಗಿರಬೇಕು, ನೆಮ್ಮದಿಯಾಗಿ ಓದಬೇಕು, ಒಳ್ಳೆ ಎಜುಕೇಟೆಡ್ಸ್ ಆಗಬೇಕು, ನಮ್ಮ ದೇಶಕ್ಕೆ ಒಳ್ಳೆ ಪ್ರಜೆಗಳಾಗಬೇಕು. ನಾಳೆ ನಮ್ಮನ್ನು ನೋಡ್ಕೋಬೇಕು. ಅವರು ಮುಂದಿನ ಜೀವನ ಚೆನ್ನಾಗಿ ಲೀಡ್ ಮಾಡಬೇಕು. ನನ್ನ ಮಕ್ಕಳಿಗೆ ಯಾವತ್ತೂ ಯಾವುದೇ ರೀತಿ ಕೊರತೆ ಬರಬಾರ್ದು. ಅದಕ್ಕೋಸ್ಕರ ಹಗಲು ರಾತ್ರಿ ಕಷ್ಟಪಟ್ಟು ನಾನು ದುಡಿದಿರೋ ಕೋಟ್ಯಾಂತರ ರೂಪಾಯಿ ನಾನು ಒಬ್ಬನೇ ತಿನ್ನಲ್ಲಪ್ಪ. ನನ್ನ ಮಕ್ಕಳು ಚೆನ್ನಾಗಿರ್ಲಿ ಅಂತ ಮಾಡಿದೆ. ಇಷ್ಟು ವರ್ಷ ಕಷ್ಟಪಟ್ಟು ಹಂತ ಹಂತವಾಗಿ ಈ ಕಂಪನಿ ಕಟ್ಟಿದೆ.
ಒಬ್ರ ಇಬ್ರ ನಮಗೆ ವಿರೋಧಿಗಳು, ಕಾಂಪಿಟೇಷನ್. ಬಟ್ ಸ್ಟಿಲ್ ಅದನ್ನು ಒಂದು ಹಂತಕ್ಕೆ ತಂದು ನಿಲ್ಲಿಸ್ತೆ. ನಾಳೆ ನನ್ನ ಮಗ ಅದನ್ನು ನೋಡ್ಕೊಂಡು ಹೋಗ್ತಾನೆ, ಅದನ್ನು ಇನ್ನೂ ಎತ್ತರಕ್ಕೆ ಬೆಳೆಸ್ತಾನೆ, ಅವನು ಚೆನ್ನಾಗಿರ್ತಾನೆ. ಬಟ್ ಇವತ್ತು ನನ್ನ ದೇಗುಲ ಅನ್ಕೊಂಡಿದ್ದಂಥ ಕಂಪನಿನಲ್ಲಿ ನನ್ನ ಮಗ ಕಳ್ಳತನ ಮಾಡಿದ್ದಾನೆ. ವಾವ್! ಹ್ಯಾಕ್ ಥ್ಯಾಂಕ್ಸ್ ಹೇಳಿ ನಿಂಗೆ? ನಮ್ಮ ಕಂಪನಿನಲ್ಲಿ ಕಳ್ಳತನ ಮಾಡುವಂಥದ್ದು ಏನಾಗಿತ್ತಪ್ಪ ನಿನಗೆ? ಇಷ್ಟು ವರ್ಷ ಇದನ್ನೇನ ಓದಿದ್ ನೀನು? ಇದನ್ನೇನ ಓದಿದ್ದು? ಸ್ಕೂಲಲ್ಲಿ ಕಾಲೇಜಲ್ಲಿ ಇದನ್ನೇ ಹೇಳ್ಕೊಟ್ರ ನಿನಗೆ? ಅದೋಕೆ ನಿನ್ ತಂಗಿ ಕಣ ಇವಳು, ನಿನ್ ತಂಗಿ. ರಸ್ತೆಯಲ್ಲಿ ಹೋಗ್ತಾ ಯಾವನಾದ್ರೂ ಒಬ್ಬ ಕಣ್ಣೆತ್ ನೋಡಿದ್ರು ಸಹಿಸ್ಕೊಳಲ್ಲ ನೀನು. ಅಣ್ಣನಾದು ನೀನೇ ನಿನ್ ತಂಗಿನ ಕಿಡ್ನಾಪ್ ಮಾಡಿಸಿದ್ಯಾ? ಹೇಗಪ್ಪ ನಂಬೋದಿದ್ನಲ್ಲ? ಹೇಗೆ ನಂಬೋದು ಅಂತ ಗೊತ್ತಾಗ್ತಿಲ್ಲ. ನಾಳೆ ನಿನ್ನ ಜೈಲಿಗೆ ಹಾಕ್ತಾರೆ, ರಿಪೋರ್ಟಲ್ಲಿ ಬರೀತಾರೆ. ಅರವಿಂದ್ ಅವ್ರ ಮಗ ಅವ್ರ ಕಂಪ್ನಿನಲ್ಲೇ ಕಂಪ್ಯೂಟರ್ ಹ್ಯಾಕ್ ಮಾಡಿ 3 ಕೋಟಿ ರೂಪಾಯಿ ಕಳ್ತನ ಮಾಡ್ದ ಅಂತ. ಕಂಪ್ನಿ ವ್ಯಾಲ್ಯೂ ಗೊತ್ತೇನಯ್ಯ ನಿನಗೆ? ಆದರೆ ಅದಕ್ಕಿಂತ ನೋವಾಗೋದು ಅರವಿಂದ್ ಅವ್ರ ಮಗ ಯಾರಿಗೋ ಸುಪಾರಿ ಕೊಡಿಸಿ ಇನ್ನೇನೋ ಕಾರಣಕ್ಕೆ ತನ್ನ ತಂಗಿನ ಕಿಡ್ನಾಪ್ ಮಾಡಿಸಿದಂತೆ ಅಂತ. ಅದು ತುಂಬ ನೋವಾಗುವಂಥದ್ದು. ದೊಡ್ಡ ಕಾಸಿಗೆ ಏನೇನೋ ಮಾಡ್ತಾರೆ, ಆದರೆ ಇಂಥ ಕೆಲಸ ನನ್ನ ಮಗ ಮಾಡ್ತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇಷ್ಟೆಲ್ಲ ಆದಮೇಲೆ ನಾನು ನಿನ್ನನ್ನು ಕೇಳೋದಿಷ್ಟೇ, ನಿನಗೆ ಈ ಬುದ್ಧಿ ಬರೋದಕ್ಕೆ ನನ್ನಿಂದ ತಪ್ಪಾಗಿದೆ. ನನ್ನ ಮಗ ಹೀಗಾಗೋದಕ್ಕೆ ನನ್ನಿಂದ ಆದ ಅಪರಾಧ ಆದ್ರೂ ಏನು? ನಾನು ನಿನ್ಗೆ ಅಂಥದ್ದೇನು ನೋವು ಕೊಟ್ಟಿದ್ದೀನಿ ಅಂತ ನೀನು ನನ್ನ ಇಂಥ ಶಿಕ್ಷೆ ಕೊಡ್ತಿದ್ಯಾ? ಅಟ್ಲೀಸ್ಟ್ ಅದನ್ನೊಂದ್ಸರಿ ಕ್ಲಿಯರಾಗಿ ಹೇಳ್ಬಿಟ್ರೆ ಫೈನಲಿ ನಾನು ನಿನ್ನ ಒಂದ್ಸರಿ ಮನ್ಸಾರ ಕ್ಷಮೆ ಕೇಳ್ಬೋದು. ಇಲ್ಲಪ್ಪ, ತಪ್ಪೆಲ್ಲ ನಂದೆ. ಗೊತ್ತಿಲ್ದಿರ ಹೀಗೆಲ್ಲ ಮಾಡಿಬಿಟ್ಟೆ. ಇನ್ನು ಮುಂದೆ ಹೀಗೆ ಮಾಡಲ್ಲಪ್ಪ. ನನ್ನ ಕ್ಷಮಿಸಪ್ಪ ಪ್ಲೀಸ್. ಇನ್ಸ್ಪೆಕ್ಟರ್,
arrest him. ಮಾವ, ಅಕ್ಷಯ್ ನಿಮ್ಮ ಮಗ, ಅವನ್ನೇ ಅರೆಸ್ಟ್ ಮಾಡಿಸ್ತಿದ್ದೀರಲ್ಲ, ಬೇಡ ಅಂತ ಹೇಳಿ ಮಾವ. ಆಹಾ, ಎಂತ ತಂದೆ ಅವರು. ಅಕ್ಷಯ್ ತಪ್ಪು ಮಾಡಿರ್ಬೋದು, ಹಾಗಂತ ತಪ್ಪಲ್ಲ, ಅಪರಾಧ. ಮಾಡಿರ್ಬೋದಲ್ಲ, ಮಾಡಿದಾನೆ. ಇರ್ಬಹುದು. ಏನೋ ಬಲ್ವಾದ ಕಾರಣ ಇಲ್ಲದೆ ಅಕ್ಷಯ್ ತಪ್ಪು ಮಾಡಿರ್ತಾನ? ಆ ಕಾರಣ ಏನು ಅಂತ ವಿಚಾರಿಸಿ ಅವನ್ನ ಅರೆಸ್ಟ್ ಮಾಡದೇ ಇರೋ ಹಾಗೆ ಮಾಡೋದು ಬಿಟ್ಟು ಸ್ವಂತ ಮಗನ್ನೇ ಅರೆಸ್ಟ್ ಮಾಡಿಸಿದ್ರಲ್ಲ ನಿಮ್ಮ ತಂದೆ. ಸುಮ್ಮನೆ ನಿಂತಿರ್ಲಿಲ್ಲ. ತಪ್ಪು ಮಾಡಿದವನು ಶಿಕ್ಷೆ ಅನುಭವಿಸ್ಲೇಬೇಕು ಅಂತ ಅರೆಸ್ಟ್ ಮಾಡಿಸಿರೋದು. ಪೊಲೀಸವ್ರು ಹೇಳಿದ ತಕ್ಷಣ ಅಕ್ಷಯನ ಅಪರಾಧಿ ಆಗ್ಬಿಡ್ತಾನ? ಅಲ್ಲ, ನಿಮ್ಮ ತಂದೆ ಏನು ಜಡ್ಜ್ ಅವನಿಗೆ ಶಿಕ್ಷೆ ಕೊಡೋದಕ್ಕೆ? ಕೋರ್ಟ್ ಇದೆ, ಕಾನೂನಿದೆ. ಫಸ್ಟ್ ಅವನ್ನ ಕಾಪಾಡ್ಕೊಳ್ಳೋದು ಬಿಟ್ಟು ಅವನ್ನೇ ಅರೆಸ್ಟ್ ಮಾಡಿಸಿದ್ರಲ್ಲ. ಕಿಡ್ನಾಪ್ ಮಾಡಿಸಿದ್ದ ಅವನು, ಬೇರೆ ಯಾರನ್ನೂ ಅಲ್ಲ, ನನ್ನನ್ನ, ಅಂದ್ರೆ ಅವನ ತಂಗಿನ. ನಾವು ಅವನ್ನ ಕಂಪ್ಲೇಂಟ್ ಕೊಟ್ಟು ಅವನನ್ನು ಅರೆಸ್ಟ್ ಮಾಡಿಸಿಲ್ಲ. ಅವನು ಯಾರ ಹತ್ರ ದುಡ್ಡು ತಗೊಂಡಿದ್ದಾನಲ್ಲ, ಅವನ್ ಬಾಯ್ ಬಿಟ್ಟಿದ್ದಕ್ಕೆ ಅವನು ಸಿಕ್ಕಾಕೊಂಡಿದ್ದು. ಪ್ರಕೃತಿ ಬಿಟ್ಟು ಬೇರೆ ಯಾರು ಆ ಜಾಗದಲ್ಲಿ ಇದ್ದಿದ್ರೆ ಅವತ್ತೇ ಅವನ ಅರೆಸ್ಟ್ ಆಗ್ತಿದ್ದ.